ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮ ಗ್ರಾಮ ಚಾಮನಹಳ್ಳಿ ಅಂದ್ಬಿಟ್ಟು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಚಾಮನಹಳ್ಳಿ ಗ್ರಾಮ ಸರ್. ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಡ್ಗಲಪ್ಪನ ಬೆಟ್ಟದ್ದು ಒಡ್ಗಲಪ್ಪ ದೇವರಾಗಲಿ ಉತ್ಸವ ಆಗಲಿ ಅಥವಾ ನಮ್ಮ ಗ್ರಾಮದಿಂದನೂ ನಮ್ಮ ಬೆಟ್ಟಕ್ಕೂ ತುಂಬ ಅಭಿನವ ಸಂಬಂಧ ಸರ್. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಒಕ್ಲೋರು ಜಾಸ್ತಿ ಅವರೇ ಅಂತ ಅನ್ನೋದಕ್ಕಿಂತನೂ ನಮ್ಮ ಎಲ್ಲ ಬಂಧು ಬಳಗದವರು ಮತ್ತು ಎಲ್ಲ ಜಾತಿ ವರ್ಗದವರು ನಮ್ಮ ಒಡ್ಗಲಪ್ಪನ ತುಂಬ ಪೂಜಿಸ್ತಾರೆ ಸರ್. ತುಂಬ ಪೂಜಿಸೋದ್ರಿಂದ ಆದಷ್ಟು ನಮಗೆ ನಮ್ಮ ಗ್ರಾಮಕ್ಕೆ ತುಂಬ ಒಳ್ಳೆಯದು ಮಾಡೈತೆ ಸರ್. ಆ ದೇವರು ಈ ದೇವರು ಅಂತ ಅನ್ನೋಂಗಿಲ್ಲ. ನಮ್ಮ ಒಡ್ಗಲಪ್ಪನ ಉತ್ಸವ ಬಂದಾಗಲೂ ಎಲ್ಲೂ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ನಮ್ಮ ಗ್ರಾಮಸ್ಥರು, ನಮ್ಮ ಗ್ರಾಮದ ಯಜಮಾನರುಗಳು, ಅದರಲ್ಲೂ ವಿಶೇಷವಾಗಿ ಯುವಕ ಮಿತ್ರರು ಅವರಲ್ಲ, ಅವರು ತುಂಬ ಹೋರಾಟ ಮಾಡಿ ನಮ್ಮ ಒಡ್ಗಲಪ್ಪನಿಗೆ ತುಂಬ ಯಾವುದೇ ವಿಚಾರ ಆಗಿರ್ಬೋದು, ಒಂದು ಉತ್ಸವ ಮಾಡೋ ವಿಚಾರ ಆಗಿರ್ಬೋದು, ಇಲ್ಲ ಅಂತಂದರೆ ಊರಲ್ಲಿ ಏನಾರು ಒಂದು ಕಾರ್ಯಕ್ರಮ ನಡೆದಾಗ ಒಂದು ಹೆಸರು ಹೇಳಿ ಒಂದು ದೊಡ್ಡದೊಂದು ಪರ ಮಾಡ್ದೋ, ಮನೆಯಲ್ಲಿ ಬೇಕಾದವರೆಲ್ಲ ಒಂದು ಮರಿನ ತೆಗೆದು ಕೊಟ್ಟರು ಸರ್. ತುಂಬ ವಿಜೃಂಭಣೆಯಿಂದ ಮಾಡ್ದೋ. ಇವಾಗಲೂ ಅದೇ ರೀತಿ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಡ್ಗಲಪ್ಪನ ಬೆಟ್ಟದಲ್ಲಿ ಒಂದು ಬಸವಪ್ಪ ಇದೆ ಸರ್. ಆ ಬಸವಪ್ಪನ ತುಪ್ಪ ಕಟಾಕ್ಷದಿಂದ ನಮ್ಮ ಯುವಕ ಮಿತ್ರರೆಲ್ಲ ಸೇರಿ ಒಂದು ಹೆಚ್ಚು ಕಡಿಮೆ 1 kg 1/4 kg ಅಷ್ಟು 4,35,000 ಬೆಲೆ ಬಾಳುವಂಥದ್ದು ಒಂದು ಬೆಳ್ಳಿ ವಿಗ್ರಹನ ಭಗವಂತ ಕೃಪೆಗೆ ಪಾತ್ರರಾಗಿ ಮಾಡೋರೆ ಸರ್. ಎಲ್ಲರೂ ಆ ನಾಗಭರಣನ ಇಡೀ ನಮ್ಮ ಯುವಕ ಮಿತ್ರರು ಎಲ್ಲರೂ ಸಹಾಯಧನ ಮಾಡಿದ್ದಾರೆ ಸರ್. ನಮ್ಮ ಗ್ರಾಮ ಇಡೀ ಯುವಕರು ಎಲ್ಲರೂ ಸಹಾಯಧನ ಮಾಡಿ ಅದಕ್ಕೆ ವಿಜೃಂಭಣೆಯಿಂದ ದಿನಾಂಕ 25/3/2026 ಅಂದು ಅವತ್ತು ಬುಧವಾರ ಸರ್, ರಾಮನವಮಿ ಹಿಂದಿನ ದಿನ ಅಂತ ಒಂದು 4,000 to 5,000 ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ವಿ. ಮತ್ತು ಅದು ಅವತ್ತಿನ ದಿನವೇ ಅದಕ್ಕೆ ವಿಗ್ರಹ ನಮ್ಮೂರ ಹತ್ರ ಕೆರೆ ಹತ್ರ ಒಂದು ಕೊಳ ಇದೆ ಸರ್. ಆ ಕಲ್ಯಾಣಿಯಿಂದ ವಿಗ್ರಹನ ಅದಕ್ಕೆ ಹೂ ಅಂಬಳೆ ಮಾಡಿ ದೀಕ್ಷೆ ಮಾಡಿ ಅದನ್ನು ಮೆರವಣಿಗೆ ಮೂಲಕವಾಗಿ ನಮ್ಮ ಗ್ರಾಮದ ದೇವತೆ ಮಾರಮ್ಮನ ದೇವಸ್ಥಾನ ಅಂತ ಕರ್ಕೊಬಂದು ಅಲ್ಲಿಂದ ಊರೊಳಗಡೆ ಹೊರಡಿಸಿ ಪ್ರತಿಯೊಂದು ಗ್ರಾಮದ ಬೀದಿಲ್ವೇ ನಮ್ಮ ಗ್ರಾಮದ ಬೀದಿಲ್ವೇ ಬಸವಪ್ಪನ ಮೆರವಣಿಗೆ ಮಾಡಿ ಯುವಕ ಮಿತ್ರರು ಮತ್ತು ಡೊಳ್ಳು ಕುಣಿತ ಮತ್ತು ನಗಾರಿ ಕುಣಿತ ಮತ್ತು ಒನಕೆ ಕುಣಿತ ಇದೆಲ್ಲನೂ ಹಮ್ಮಿಕೊಂಡು ಅವತ್ತಿಗೆ ತುಂಬ ವಿಜೃಂಭಣೆಯಿಂದ ಏರ್ಪಡಿಸೋರೆ. ಆ ವಿಜೃಂಭಣೆಯಿಂದ ಏರ್ಪಡಿಸಿರೋದಕ್ಕೆ ನಮ್ಮ ಗ್ರಾಮದ ಭಕ್ತಾದಿಗಳು ಎಲ್ಲರೂ ಸಹಕಾರ ನೀಡ್ತೀವಿ ಅಂತ ಯುವಕ ಮಿತ್ರರಿಗೆ ಯಜಮಾನರುಗಳ ಸಮ್ಮುಖದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದು. ಅದರಲ್ಲೂ ಈಗ ನಮ್ಮ ಬನ್ನೂರು ಹೋಬಳಿಲಿ ಅವತ್ತಿಗೆ ಎಲ್ಲ ಸಾರಿಸ್ತೀವಿ. ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಎಲ್ಲೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ, ಬಂದು ಆ ಪ್ರಸಾದನ ವಿನಿಯೋಗ ಮಾಡಬೇಕು ಅಂತ ನಾನು ಈ ಚಾನೆಲ್ ಮುಖಾಂತರ ಕೇಳ್ಕೊತೀನಿ. ಹಾಗೂ ನಮ್ಮ ಯಜಮಾನರುಗಳು ತುಂಬ 12 ಜನ ಯಜಮಾನರುಗಳು ಮತ್ತು ಯುವಕ ಮಿತ್ರರು ಇವರೆಲ್ಲೂ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಏನು ಮಾಡಿದ್ದಾರೆ ನಮ್ಮ ಗುಡ್ಡಪ್ಪದಿರು ಮತ್ತು ನಮ್ಮ ಯುವಕ ಮಿತ್ರರು ಎಲ್ಲರೂ ಒಳಗೊಂಡು ಇವತ್ತು ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂತಂದರೆ ಆ ದೇವ್ರ ಹೆಸರು ಹೇಳಿದ್ರೆ ಸಾಕು ಸರ್. ಪ್ರತಿಯೊಬ್ಬರು ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ, ನನ್ನ ಅಪ್ಪನಿಗೆ ಒಳ್ಳೇದಾಗಲಿ ಮಾಡಿ ಅಂತ ಉತ್ಸಾಹ ಮಾಡ್ತಾರೆ ಸರ್. ಅದೊಂದು ಚೆನ್ನಾಗೈತೆ ಸರ್. ನಮ್ಮ ಗ್ರಾಮದಲ್ಲಿ ಒಂದು ಯಾವುದೇ ವಿಚಾರ ಆಗಲಿ ಅದು ಅವ್ರ ಕೈಲಾಗಿದ್ದು ಸರ್, 100 ಆಗಿರ್ಬೋದು 50 ಆಗಿರ್ಬೋದು ಸಹಾಯಧನ ಮಾಡ್ತಾರೆ. ತುಂಬ ಒಳ್ಳೇದಾಗೈತಪ್ಪ ಮಾಡ್ರಪ್ಪ ಅಂತ ಎಂಕರೇಜ್ ಮಾಡ್ತಾರೆ. ಅದ್ಯಾಕೆ ಇದ್ಯಾಕೆ ಅಂತ ಉಡಾಟ ಮಾತುಗಳು ಆಡೋದಿಲ್ಲ. ನಮ್ಮವ್ರಿಗೆ ಯುವಕ ಮಿತ್ರರಿಗೆ ಆ ಭಗವಂತ ಇನ್ನೂ ಯಥೇಚ್ಛವಾದ ಶಕ್ತಿ ಕೊಡಲಿ ಅಂತ ನಾನು ನಮ್ಮ ಗ್ರಾಮದ ಮೂಲಕವಾಗಿ ನಮ್ಮ ಯಜಮಾನರುಗಳ ಮೂಲಕವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಯುವಕರುಗಳಿಗೆ ಇನ್ನಿಂದ ಒಂದು ಕೊಟ್ಟು ಆ ಭಗವಂತ ಚಾಮನಹಳ್ಳಿ ಕುಟ್ಲೂರು ಕೂಡ ಆ ಗ್ರಾಮನೂ ನಮ್ಮ ಗ್ರಾಮಕ್ಕೆ ಸೇರುತ್ತೆ. ಆ ಗ್ರಾಮದ ಯುವಕರು ಕೂಡ ನಮಗೆ ಈ ದೇವ್ರನ ವಿಚಾರ ಬಂದಾಗ ಹಂಚ್ಕೋತಾರೆ, ಸಹಾಯಧನನೂ ಕೂಡ ಮಾಡ್ತಾರೆ. ಆಮೇಲೆ ಬಂದು ಸ್ಪಂದಿಸ್ತಾರೆ. ಏನಾರು ಒಂದು ಕೆಲಸ ಕಾರ್ಯಕ್ರಮಗಳಿದ್ರೆ ಮಾಡಿಕೊಡ್ತಾರೆ. ನಮ್ಮ ಪಕ್ಕದ ಚಾಮನಹಳ್ಳಿ ಕುಟ್ಲೂರು ಅಂತ ಅಂದ್ಬಿಟ್ಟು ಸರ್. ಆಮೇಲೆ ಯುವಕ ಮಿತ್ರರಿಗೆ ಆ ಭಗವಂತ ಒಡ್ಗಲಪ್ಪ ಇನ್ನೂ ಇಂಥ ಯಥೇಚ್ಛವಾದ ಶಕ್ತಿ ಕೊಡಲಿ ಮತ್ತು ಎಲ್ಲರಿಗೂ ಒಳ್ಳೆ ವಿವೇಕ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ನಡೆ ನುಡಿ ಎಲ್ಲನೂ ಕೊಟ್ಟು ಆ ಭಗವಂತ ನಮ್ಮ ಗ್ರಾಮಕ್ಕೆ ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಮುಖ್ಯವಾಗಿ ನಮ್ಮ ರೈತರ ಮಕ್ಕಳು, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗಲಿ ಸರ್. ನಮ್ಮ ರೈತರ ಹೆಣ್ಮಕ್ಳೇ ಆಗಲಿ ಸರ್. ಅದೊಂದು ಸರ್ ನಮಗೆ ದಯವಿಟ್ಟು ನಾವು ಇಡೀ ರಾಜ್ಯಕ್ಕೆ ಕಳಕಳಿ ಮನವಿ. ತುಪ್ಪ ಕಟಾಕ್ಷ ನಮ್ಮೂರ ಮೇಲೆ ಬಿದ್ದರೆ ಒಳ್ಳೆಯವ್ರಿಗೂ ಕೂಡ ಕೆಟ್ಟವರು ಒಳ್ಳೆಯವ್ರು ಆಯ್ತಾರೆ ಸರ್. ಕೆಟ್ಟವ್ರು ಇರ್ಬೋದೇನೋ ಆದರೂ ಒಳ್ಳೆಯವರು ಆಯ್ತಾರೆ. ಆ ಹೆಣ್ಮಕ್ಳು ನಮ್ಮೂರಿಗೂ ಸಿಗಲಿ, ರೈತರ ಮಕ್ಳಿಗೆ ಸಿಗಲಿ, ಮತ್ತು ಸಿಕ್ಕಿ ಎಲ್ಲರೂ ಅನನ್ಯವಾಗಿ ಒಳ್ಳೆ ಜೀವನ ನಡೆಸಲಿ ಅಂತ ನಮಗೂ ಬೇಡಿಕೆ ಸರ್. ನಮ್ಮದು ಅದೇ ಬೇಡಿಕೆ ಸರ್. ನಮ್ಮೂರಲ್ಲಿ ಇರ್ತಕ್ಕಂಥ ಹುಡುಗರುಗಳು ಎಲ್ಲ ಒಳ್ಳೆ ಹುಡುಗರುಗಳೇ ಸರ್. ಅವರು ವೈಯಕ್ತಿಕವಾಗಿ ಯಾರು ಕೆಟ್ಟವರು ಏನಿಲ್ಲ, ಎಲ್ಲ ಒಳ್ಳೆ ಹುಡುಗರುಗಳೇ. ಸಮಯ ತಪ್ಪಿ ಏನೋ ಅಷ್ಟೇ, ಇನ್ನೇನು ಆಗಿಲ್ಲ ಸರ್. ಎಲ್ಲ ಒಳ್ಳೆ ಹುಡುಗರು. ಈಗ ಒಂದು ಹಬ್ಬ ಮಾಡಿದ್ರು ಸರ್, ಮಾರಿ ಹಬ್ಬ, ತುಂಬ ಎಂಕರೇಜ್ ಸಪೋರ್ಟ್ ಮಾಡಿದ್ರು. 4,000 ಜನಸಂಖ್ಯೆ ಇರ್ತಕ್ಕಂಥ ಊರು ಇದು. ಆಮೇಲೆ ಏನಪ್ಪ ಈ ನಾಟಕ ಆಡಿಸ್ತೋ ಸರ್, ದಕ್ಷಿಣ ನಾಟಕ ಆಡಿಸ್ತೋ ಯಜಮಾನರುಗಳು, ಯುವಕರು ಮತ್ತು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ಸರ್ ನಮ್ಮ ಭಾಗದಲ್ಲಿ ತಿರುಪತಿ ಅಂದ್ರೆ ವರದರಾಜ ಸ್ವಾಮಿ ಬೆಟ್ಟನೇ ನಮಗೆ ತಿರುಪತಿ. ಹೌದು ಸರ್. ಅಷ್ಟು ದೂರ ನಾವು ಹೋಗಕ್ಕಾಗಲ್ಲ. ಪ್ರತಿ ವರ್ಷನೂ ಸರ್ ನಮಗೆ ಮಾರ್ಚಿ ಯುಗಾದಿ ಹಬ್ಬ ಆದ ನಂತರ ನಾವು ರಾಮನವಮಿಗೆ ಇಲ್ಲಿ ಹೊರಪಯಣ ಅಂತ ಬಿಡ್ತೀವಿ ಸರ್. ತಿರುಪತಿಗೆ ಹೋಗ್ಬೇಕಾದ್ರೆ ನಾವು ಇಲ್ಲಿ 1 ವಾರ ಅಂತ ಹೊರಪಯಣ ಬಿಟ್ಟು ಎಲ್ಲರ ಮನೆಗೂ ಧೂಪ ಹಾಕಿ ಅಲ್ಲಿಂದ ಕೊಡ್ತಕ್ಕಂಥ ಮುಡುಕುಗಳನ್ನ ನಾವು ದಾಸೆಗಳು ನಮ್ಮ ಮನೆಗಳಲ್ಲಿ ಇಟ್ಕೊಂಡು
ಅದನ್ನ ತಿರುಪತಿಗೆ ತಗೊಂಡು ಹೋಗ್ತೀವಿ ಸರ್. ತಿರುಪತಿಗೆ ಹೋಗ್ಬೇಕಾದ್ರೆ ನಾವು ಜೀನ್ಗುಡ್ಡೆಗೆ ಹೋಗ್ಬಿಟ್ಟು, ಜೀನ್ಗುಡ್ಡೆಯಿಂದ ಕೆಂಗಲ್ಗೆ ಹೋಗ್ಬಿಟ್ಟು, ಕೆಂಗಲಿಂದ ನಾವು ಗೋವಿಂದಪ್ಪನ ಪಟ್ಟಣಕ್ಕೆ ಹೋಗ್ಬಿಟ್ಟು, ಗೋವಿಂದಪ್ಪನ ಪಟ್ಟಣದಿಂದ ನಾವು ಗಿರಿಮೇಲಕ್ಕೆ ಹೋಗೋದು ಸರ್. ಅಂದ್ರೆ ಹಂತವಾಗಿ ಹೋಗ್ತೀವಿ ಸರ್. ನಾವು ಮನೆ ಇಟ್ಕೊಂಡು ಹುಡುಗರುಗಳೆಲ್ಲ ಜೊತೆಲೋದವ್ರನ್ನ ಹುಷಾರಾಗಿ ಕರ್ಕೊಂಡು ಈ ಕಡೆಯಿಂದ. ಸರ್ ಇನ್ನೊಂದು ಮಾತಾಡೋಣ, ನಮ್ಮ ರೈತರ ಕುಟುಂಬದಲ್ಲಿ ಮುಖ್ಯವಾಗಿ ಗಂಡು ಮಕ್ಕಳು ಎಷ್ಟು ಭಕ್ತಿ ಭಾವದಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್. ಹೌದು ಸರ್, ಹೌದು ಅಲ್ವಾ? ಇವತ್ತು ನಮ್ಮ ರೈತ ಮಕ್ಕಳು ಇದು ಒಂದು ಹೆಚ್ಚು ಕಡಿಮೆ ಸರ್. ಇದು ಇದೆಯಲ್ಲ ಸರ್, ಇದು ನಮ್ಮ ಗ್ರಾಮದಲ್ಲಿ ಇದು ಮೊದಲನೇದು ಸರ್. ಇಷ್ಟು ದೊಡ್ಡ ವೈಭೋಗದಿಂದ ಮಾಡಿಸ್ಕೊತಿರ್ತಕ್ಕಂಥದ್ದು ಸರ್. ನಮ್ಮ ಬೆಟ್ಟದಲ್ಲಿ ಮಾದೇವ ಸ್ವಾಮಿ ಅವ್ರು ಅಂತಾರೆ, ನಿಮ್ಮೂರಿಗೂ ನಮ್ಮ ಬೆಟ್ಟಕ್ಕೂ ಏನೋ ಅಭಿನವ ಸಂಬಂಧ ಇದೆಯಪ್ಪ. ಯಾಕೆ ಅಂತಂದ್ರೆ ಅವ್ರು ಬೇರೆಯವರು ಎಲ್ಲರೂ ಸೇರಿಸಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಮೊದಲು ನಮ್ಮ ಯಜಮಾನ್ರುಗಳು ಹೋದಾಗ ಇಲ್ಲ, ನಾವು ಬೇರೆ ಊರವರು ಏನಿಲ್ಲ, ಒಂದು ಗ್ರಾಮನೇ ಇರ್ಲಿ, ಮತ್ತೆ ಅವ್ರೊಂದು ದಿನ ಮಾಡೋಣ, ಅವ್ರು ನಾವು ಜೊತೆ ಸೇರ್ಕೋಣ. ಏನ್ ಮಾಡ್ತಾರೆ ಅದನ್ನ ಮಾಡಿ ನಮ್ಮ ಗ್ರಾಮದಿಂದ ಮಾಡ್ತಕ್ಕಂಥದ್ದನ್ನ ನಾವು ಅದೇನಾಗುತ್ತೆ ನಮ್ಮ ಕೈಲಿ ಎಲ್ಲ ಒಟ್ಟಿಗೆ ಸೇರಿಸಿ ಆ ನಾಗಭರಣಕ್ಕೆ ಎಷ್ಟಾಗುತ್ತೆ ಅಷ್ಟನ್ನ ನಾವು ಕೊಟ್ಟು ನಮ್ದು ಅಂತ ಏನಾರು ಒಂದು ಇರ್ಲಿ ಸ್ವಾಮಿ ಅಂತ ಕೇಳ್ಕೊಂಡಾಗ ಆಯ್ತು ನಿಮ್ಮೂರವರೇ ಮಾಡಿ ಅಂತ ಹೇಳಿದ್ರು. ಆಗ ನಾವು ಒಪ್ಕೊಂಡು ಬಂದು ಅದನ್ನ ಮಾಡ್ಸಕ್ಕೆ ರೆಡಿ ಮಾಡಿದೀವಿ. ಖಂಡಿತ ಸರ್, ಯಾಕೆ ನಮ್ಗೆ ನಮ್ಮ ಜಿಲ್ಲೆಗೆ 2ನೇ ತಿರುಪತಿ ಸರ್ ಇದು. ಹೌದೌದು. ಹಾಗಾಗಿ ರಂಗನಾಥ ಸ್ವಾಮಿ 2ನೇ ತಿರುಪತಿ ಇದ್ದಂಗೆನೆ ಸರ್. ಯಾಕೆ ಅಂತಂದ್ರೆ ಇನ್ನು ಕೆಲವರಿಗೆ ಅದು ಗೋಪುರ ಎಲ್ಲ ಆದ್ಮೇಲೆ ಇನ್ನೂ ತುಂಬಾ ವಿಜೃಂಭಣೆ ಆಗುತ್ತೆ ಸರ್. ಅದು ಆ ಗೋಪುರ ಎಲ್ಲ ಆಗಿ ಈಗ ನಡೀತಿರ್ತಕ್ಕಂಥ ಕಟ್ಟಡ, ಆ ದಾನಿಗಳು ಕೊಡ್ತಿರ್ತಕ್ಕಂಥ ಹಣ ಎಲ್ಲವೂ ಒಳ್ಳೇದಾದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸರ್ ಅದು. ಖಂಡಿತ ಸರ್. ನೋಡಿ, ಇವತ್ತು ನಾನು ಗೂಗಲ್ ಚೆಕ್ ಮಾಡಿದ್ರೆ ನೀವು ನನ್ನ ಗೂಗಲ್ ಇರೋದು ವಡಗಲಪ್ಪನ ಫೋಟೋನೇ ಇರೋದು. ಹೌದೌದು. ಹಾಗಾಗಿ ನಾನು ಎಷ್ಟು ಪ್ರಿಯ ಅಂದ್ರೆ ಇವತ್ತು ನಾನು ಒಂದಷ್ಟು ಬನ್ನೂರು ಹೋಬಳಿ ದೇವನಗರಿ ಅಂತ ಯಾವಾಗಲೂ ಕರಿತಾ ಇರ್ತೀನಿ. ಅದರಲ್ಲೂ ಈ ತರ ನಮ್ಮ ಇತಿಹಾಸ ಪವಿತ್ರವಾದಂತ ಪ್ರೇಕ್ಷಣೀಯ ಸ್ಥಳಗಳಿದೆ ಅಂತಂದ್ರೆ ಬಹಳ ಖುಷಿಯಾದಂತ ವಿಚಾರ. ಅದರಲ್ಲೂ ನೀವು ಮುಂದಿನ ತಿಂಗಳು ಮಾಡುವಂತ ಹಬ್ಬನ ಇವತ್ತು ಸಾರ್ವಜನಿಕವಾಗಿ ನೀವು ಅವ್ರನ್ನ ಬರಮಾಡ್ತಾ ಇದೀರಾ, ಸ್ವಾಗತ ಕೋರ್ತಾ ಇದೀರಾ ಅಂದ್ರೆ ನಿಮ್ಮ ಒಳ್ಳೆ ಮನಸ್ಥಿತಿ ನೋಡಿದ್ರೆ ನಮ್ಮ ರೈತರ ಮಕ್ಕಳು ಎಷ್ಟು ಜವಾಬ್ದಾರಿಯಿಂದ ತಾವು ಇಷ್ಟೆಲ್ಲ ಮಾಡ್ತಾ ಇದೀರಾ. ನಮ್ಮಲ್ಲಿ ಯಾವುದೇ ರೀತಿ ಭೇದ ಇಲ್ಲ ಅಂತಾನೆ ಕರ್ಕೊಬಂದು ಆ ಬಸವಪ್ಪನ ಇವತ್ತು ಅವನಿಗೆ ಕಿರೀಟನ ಧರಿಸಿ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ ಸರ್. ಅವತ್ತಿಗೆ ನೋಡಕ್ಕೆ ಒಂಥರ ತುಂಬಾ ಹಿಡ್ಕೊಂಡು ಸಾಲದು ಆ ಮಟ್ಟಿಗೆ ಇರುತ್ತೆ ಸರ್. ಅದು ಒಳ್ಳೆ ವಿಶೇಷವಾದ ಪೂಜೆ ಇರೋ ದಿನ ಸರ್ ಅದು. ಖಂಡಿತ ಖಂಡಿತ. ಈ ಹೋಬಳಿಲಿ ಇರ್ತಕ್ಕಂಥ ಜನಗಳಿಗೆ ಇದು ಓದ್ಲಿ, ಇಡೀ ರಾಜ್ಯದಿಂದ ಬರ್ಲಿ, ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಕರೆ ಕೊಡಿ. ರಾಜ್ಯಕ್ಕೆ ಬರ್ಲಿ, ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಬಂದು ನಮ್ಮ ಬರ್ಲಿ. ತಿರುಪತಿ ಇನ್ನೊಂದು ತಿರುಪತಿ ನೋಡ್ಲಿ. ತಿರುಪತಿ ಅಂತ ಚಿಕ್ಕ ತಿರುಪತಿ ಅಂತ ಅಂತಾರೆ ಸರ್. ಹೌದೌದೌದು. ತಿರುಪತಿ ಅಂತ ಹೆಸರಾಗ್ಲಿ, ನನ್ನ ಅಪ್ಪನ ದೇವಸ್ಥಾನ, ನನ್ನ ಅಪ್ಪನ ಬಳಿ, ನನ್ನ ಅಪ್ಪನ ಸನ್ನಿಧಿ ಎಲ್ಲ ಇನ್ನೂ ವಿಜೃಂಭಣೆಯಿಂದ ಬೆಳೀಲಿ ಅಂತ ಖಂಡಿತ ಸರ್. ಗ್ರಾಮದ ಮೂಲಕವಾಗಿ ಅಥವಾ ಯಜಮಾನರ ಮೂಲಕವಾಗಿ ಸರ್ ನೋಡಿ, ದೈವ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ ನಿಮ್ಗೆ. ನಮ್ಮ ಬೆಟ್ಟದಲ್ಲಿ ಚಿರತೆ ಕಾಣಿಸ್ಕೊಂಡ್ರು ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ. ಅದು ಹೌದೌದು ಸರ್, ಹೌದು. ದೈವಾನುಗ್ರಹ ಇದೆ ಅನ್ನಕ್ಕೆ ಇವತ್ತು ಧಾರ್ಮಿಕ ವಿಚಾರಣೆಗಳನ್ನ ನಂಬುವಂತ ಜನ ಕೆಲವು ಇದಾರೆ, ಇಲ್ದವರು ಕೆಲವು ಇದಾರೆ. ಅದು ಸಾಕ್ಷಿ ಚಿರತೆ ಇದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಕಾಟ ಕೊಟ್ಟಿರ್ಲಿಲ್ಲ ಅಲ್ವಾ? ಎಷ್ಟೋ ಜನ ಹತ್ರದಿಂದ ನೋಡಿದ್ರು ಈ ಬೆಟ್ಟದಲ್ಲಿ ಚಿರತೆ ಇದೆ ಅಂತ. ಅದು ನಮ್ಮ ದೇವರ ಅನುಗ್ರಹ ಮತ್ತೆ ಒಂದು ದೈವ ಶಕ್ತಿ. ಅದು ಖಂಡಿತ ಇದೆ ಸರ್, ಖಂಡಿತ ಇದೆ. ಹೌದು. ಅದರಲ್ಲೂ ನಮ್ಗೆ ಅರ್ಧ ಹೋಗ್ಬೇಕಾದ್ರೆ ಈ ವಿಚಾರಕ್ಕೆ, ಬಸವಪ್ಪನ ವಿಚಾರಕ್ಕೆ ಹೋಗ್ಬೇಕಾದ್ರೆ ಯಾರೋ ಆ ಕಡೆಯಿಂದ ಬರ್ತಾ ಇಬ್ರು ಅಲ್ಲಿ ಚಿರತೆ ಮಲಗೈತೆ ಬಲಗಡೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸರ್. ನಾವು ಹೋಗಕ್ಕೆ ಎದುರ್ತಿದ್ದೋ, ಇವ್ರು ಅರ್ಧ ಜನ ಮೇಲೆ ಕೊಟ್ಟೋಗ್ಬಿಟ್ಟಿದ್ರು, ಇನ್ನರ್ಧ ಜನ ಕೆಳಗಡೆ ಇದ್ದು ಸರ್. ಅವತ್ತು ನಾವು ಆರನ್ ಮಾಡ್ಕೊಂಡು ಬನ್ನಿ, ಹರ್ಚ್ಕೊಂಡು ಬನ್ನಿ, ಕಿರ್ಚ್ಕೊಂಡು ಬನ್ನಿ ಅಂತ ಹೇಳಿದ್ರು. ತುಂಬಾ ಭಯನೇ ಆಯ್ತು ಸರ್ ನಮ್ಗೆ. ಅದು ನಮ್ಗೆ ಭಗವಂತನ ಒಬ್ಬ ಕಣ್ಣ ಹೊರತು ಎಲ್ಲೂ ಏನೂ ಕಂಡಿಲ್ಲ ಸರ್. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ನಾವು ಹೊರಟು ಮೇಲಕ್ಕೂ ಹೋದೋ, ಮೇಲ್ಗಡೆ ಹೋಗಿ ಆ ಕೆಲಸನೂ ಮುಗಿಸ್ಕೊಂಡು ಕೆಳಗಡೆನೂ ಬಂದೋ, ನಮ್ಗೆಲ್ಲೂ ಕಾಣಲಿಲ್ಲ ಸರ್. ಇವತ್ತು ಮೇಲುಕೋಟೆಯಲ್ಲಿ ಏನೆಲ್ಲ ಆಗುತ್ತೆ, ಎಲ್ಲ ವೈರ್ಬಿಡಿ ಉತ್ಸವ ನಮ್ಮ ಇಲ್ಲೂ ಕೂಡ ಬಹಳ ವಿಶೇಷವಾಗಿ ಮಾಡ್ತಾರೆ. ಹತ್ತಾರಹಳ್ಳಿ ಸೇರ್ಕೊಂಡು ನೀವೆಲ್ಲ ಸೇರ್ಕೊಂಡು ಯುವಕರು, ನಮ್ಮ ರೈತಾಪಿ ಯುವಕರು ಎಷ್ಟು ಧಾರ್ಮಿಕ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಮೂಲ ಸಾಕ್ಷಿ ನೋಡಿ. ಮುಂದಿನ ತಿಂಗಳಿರುವಂತಹ ಕಾರ್ಯಕ್ರಮನ ನನ್ನ ಮೂಲಕ ಇಡೀ ರಾಜ್ಯಕ್ಕೆ ಆಹ್ವಾನ ಕೊಡ್ತಾ ಇದೀರಾ. ಇಡೀ ಬನ್ನೂರು 33 ಹಳ್ಳಿ ಬರ್ಲಿ ಅಂತ ಇದೀರಾ, ನರಸೀಪುರ ತಾಲೂಕೆ ಬರ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀರಾ. ನಾನು ಕೂಡ ನಿಮ್ ಜೊತೆಗೆ ಒಂದು ಅಳಿಲು ಸೇವೆ ಮಾಡಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ಇಷ್ಟೆಲ್ಲ ನೋಡಿ ಒಂದು ಧಾರ್ಮಿಕ ವಿಚಾರ ಬಂತು ಅಂತಂದ್ರೆ ಅದರಲ್ಲೂ ನಮ್ಮ ರೈತರು ಅವ್ರ ತನು ಮನ ಧನ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು, ರೈತಾಪಿ ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ತಾವೆಲ್ಲ ನಿಂತ್ಕೊಂಡಿದ್ದೀರಾ. ಇದನ್ನ ಇಷ್ಟು ನೋಡಿ, ಬರೀ ಒಂದು ಸಂದರ್ಶನ ಕೊಡೋಕೆ ಇಷ್ಟೊಂದು ಜನ ನೀವು ಬಂದಿದ್ದೀರಾ ಅಂತಂದ್ರೆ ಇನ್ ಕಾರ್ಯಕ್ರಮ ಮಾಡಕ್ಕೆ ಎಷ್ಟು ಜನ ಬರ್ಬೋದು ನೀವು? ಖಂಡಿತ ಬರ್ತೀನಿ ಸರ್. ಯಾಕೆ ನಾನು ಬಂದು ವಿಶ್ವ ಹಿಂದೂ ಪರಿಷತ್, ಅದರಿಂದ ನಮ್ಮ ಅಸ್ಮಿತೆ ಇದು. ನಾವು ವಿಶ್ವ ಹಿಂದೂ ಪರಿಷತ್ತಲ್ಲಿ ಒಂದು ಸಣ್ಣ ಅಳಿಲು ಸೇವೆ ಮಾಡುವಂಥದ್ದು ಪ್ರಚಾರ ವಿಚಾರವಾಗಿ ನಾನು ಬಂದು ಖಂಡಿತವಾಗಿ ಮಾಡ್ಕೊಡ್ತೀನಿ. ಆಮೇಲೆ ಕಳೆದ ಸಾರಿ ಕೂಡ ನಿಮ್ಮ ಒಂದು ದೇವಸ್ಥಾನದ್ದು ಕೂಡ ನಾನು ಸುದ್ದಿ ಮಾಡಿದ್ದೆ. ರಾತ್ರಿ ಕರೆಂಟ್ ಹೋದ್ರು ಕೂಡ ನೀವು ದಾಸೋಹ ಬಡಿಸಿ ಬಂದಂತವ್ರಿಗೆಲ್ಲರಿಗೂ ಕೂಡ ಊಟ ಹಾಕಿದ್ರಿ. ಅದು ಕೂಡ ದೊಡ್ಡ ಸುದ್ದಿ ಆಗಿತ್ತು. ಮತ್ತೆ ನಿಮ್ಮ ಇಲ್ಲಿ ಮುಖ್ಯವಾಗಿ ಸಿದ್ದಪ್ಪಾಜಿ ದೇವಸ್ಥಾನ ಎಲ್ಲ ದೊಡ್ಡ ಆಚರಣೆ ಮಾಡ್ತೀರ ನೀವು. ಬಹಳ ಖುಷಿ ಆಗುತ್ತೆ. ಹಾಗಾಗಿ ಇಡೀ ನಮ್ಮ ತಾಲೂಕಿನ ಜನ ಬರಲಿ, ಮೈಸೂರು ಜಿಲ್ಲೆಯ ಜನ ಕೂಡ ಬರಲಿ. ಆ ಚಿಕ್ಕ ತಿರುಪತಿಯ
ನೀವೇನ್ ಮಾಡಿದ್ರಿ ಇವತ್ತು ನಾಗಾಭರಣನ ಮಾಡಿಸಿದೀರಾ ಅಂತಂದ್ರೆ ನಿಜಾರು ಬಹಳ ಪ್ರಶಂಸೆ ಪಡುವಂಥದ್ದು. ಪ್ರತಿಯೊಬ್ರು ಕೂಡ ನೋಡಿ, ಯುವಕರು, ನಮ್ಮ ರೈತರು ಮಕ್ಕಳು 500,000 ರೂಪಾಯಿ ದುಡಿಯುವಂಥವ್ರು, ಅಂಥವ್ರೆಲ್ಲ ದುಡ್ಡು ಹಾಕಿ ಒಂದು ದೇವ್ರಿಗೆ ನಾಗಾಭರಣನ ಬೆಳ್ಳಿ ಇದ್ರಲ್ಲಿ ಮಾಡ್ಕೊಟ್ಟಿದ್ರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಜನ ಅದು ನೋಡಕಾರು ಬರ್ಬೇಕು ಅವತ್ತಿನ ದಿನ. ಮಾಡದೇ ಇರುವಂತ ಕೆಲಸ ಯಾವ್ದು ಇದ್ದು ಸರ್, ವೈನ್ಗೆ ಮುಡುಪಾಗಿರುವಂತದ್ದು ಖಂಡಿತ ನಮ್ಮ ಗ್ರಾಮದಲ್ಲಿ ಇರುವಂತ ಯುವಕರು ಯಜಮಾನರುಗಳು ಪ್ರತಿಯೊಬ್ರು ವೈನ್ಗೆ ಮುಡುಪಾಗಿರುವುದು. ಹೌದೌದೌದು. ತಿರುಪತಿ ನೆಕ್ಸ್ಟ್ ಆದ್ರೂ ತಿರುಪತಿ ಒಕ್ಲಾದ್ರೂ ಫಸ್ಟ್ ಈ ವೈನ್ ಮಾಡ್ಕೊಂಡೆ ತಿರುಪತಿಗೆ ಹೌದೌದೌದೌದು. ಈ ವೈನ್ ಮಾಡ್ಕೊಂಡು ಇಲ್ಲಿಂದ ಜೀನ್ಗುಡ್ಡೆಗೆ ಹೋಗಿ, ಜೀನ್ಗುಡ್ಡೆಯಿಂದ ಕೆಂಗಲ್ ಹನುಮಂತರಾಯ ಹೋಗಿ ನೆಡ್ಕೊಂಡು ಇಲ್ಲ ಆಮೇಲೆ ಇಲ್ಲಿಂದ ಟ್ಯಾಕ್ಸಿ ಒಳಗೆ ಮಾಮೂಲಿ ಅಲ್ಲೆಲ್ಲ ನೆಡ್ಕೊಂಡ್ ಬೆಟ್ಟ ಹತ್ತಿರ ಸಹಾಯ ಎಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಗಿರಿಯೆಲ್ಲ ನಡ್ಕೊಂಡೆ ಎತ್ತುದು. ಥ್ಯಾಂಕ್ ಯು. ಮಾಮೂಲಿ ಯುಗಾದಿ ಅಥವಾ 9 ದಿನಕ್ಕೆ ತಿರುಪತಿಗೆ ಹೋಗುವಂತ ಟೈಮಲ್ಲಿ ಮಾಮೂಲಿ ಇಡೀ ನಮ್ಮ ಊರೇ ಮಾಮೂಲಿ 3 ಸಲ ಹೋಯ್ತಾರೆ. 3 ಸಲ ಹೋಗಿ ಹಾಗೇನೆ ಇದ್ ಮಾಡ್ತಾರೆ. ಈಗ 25/3/2026ಕ್ಕೆ ಇವಾಗ ಮಾಮೂಲಿ ಫಂಕ್ಷನ್ ಮಾಡಿದ್ರೆ ಮಾಮೂಲಿ ಇಡೀ ನಮ್ಮ ಗ್ರಾಮದ ಯುವಕರು ಯಜಮಾನರುಗಳು ಪ್ರತಿಯೊಬ್ಬರು ಸೇರ್ಕೊಂಡು ಅಷ್ಟು ಒಗ್ಗಟ್ಟಿನಿಂದ ಪ್ರತಿಯೊಂದು ಮಾಡ್ತಾರೆ. ಇಡೀ ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ಎಷ್ಟು ಗ್ರಾಮ ಅವೆ ಪ್ರತಿಯೊಬ್ಬರು ಎಲ್ಲ ಆಹ್ವಾನ ಮಾಡ್ಬೇಕು ಅಂತ, ಅವೈನ್ ದರ್ಶನ ಮಾಡ್ಬೇಕು ಅಂತ. ನಮ್ಮ ಟಿ ನರಸೀಪುರ ತಾಲೂಕಲ್ಲಿ 190 ಹಳ್ಳಿ ಇದೆ. ಅಷ್ಟು ಜನನು ಬರ್ಲಿ. ನಮ್ಮ ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿರೋಂಥ ಒಡಗಲಪ್ಪ ಬೆಟ್ಟ ಇವತ್ತು ಅಷ್ಟು ಜನಕ್ಕೂ ಕೂಡ ದಾಸೋಹ ಮಾಡಕ್ಕೆ ತಾವೆಲ್ಲ ರೆಡಿ ಇದ್ದೀರಾ, ನಾವೆಲ್ಲ ಕೂಡ ರೆಡಿ ಇರ್ತೀವಿ. ನಮಸ್ಕಾರ. ಆಮೇಲೆ ನಮ್ಮ ಯುವಕರು ಯಜಮಾನರುಗಳು ಅಷ್ಟು ಪ್ರೋತ್ಸಾಹ ಕೊಡುವಂತದ್ದು, ವಿಶ್ವಾಸವಾಗಿ ಅಷ್ಟೇ ಪ್ರೋತ್ಸಾಹ ಕೊಟ್ಟು ಎಲ್ಲ ಸಹಕರಿಸಿ ಎಲ್ಲನೂ ಇದ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ನಮ್ಗೆ ಮೆರವಣಿಗೆ ಇರುತ್ತೆ ಸರ್. ಎಲ್ಲಿಂದ ಎಲ್ಲಿಗೆ ಸರ್? ಇದು ಕೊಳದತ್ರದಿಂದ ಹಿಡಿದು ಊರಿಗೆ ಬಂದು ಗ್ರಾಮಕ್ಕೆ ಬಂದು ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಅಂತಿದೆ. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊರೊಳಗಡೆ ಹೋದ್ರೆ 12 ಗಂಟೆ 1 ಗಂಟೆ ಆಗುತ್ತೆ ಸರ್. ಮೆರವಣಿಗೆ ಮುಗಿಸ್ಕೊಂಡು ಬರೋದಕ್ಕೆ 12 ಗಂಟೆ 1 ಗಂಟೆ ಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಸರ್ ಗ್ರಾಮದಲ್ಲಿ ಸರ್. ಮತ್ತೆ ನೀವು ರಾತ್ರಿ 3 ಗಂಟೆಗೆ ಹೋಗ್ತಿರಲ್ಲ ಬೆಟ್ಟಕ್ಕೆ? ರಾತ್ರಿ 3 ಗಂಟೆಗೆ ಹೋಗಿ ಎಲ್ಲ ಪೂಜಾ ಕೈಂಕರ್ಯ ಮಾಡ್ತೀರಾ? ಬಸಪ್ಪನ ಕರ್ಕ ಬಂದು ಅಲ್ಲಿ ಹೂ ಅಂಬಳೆ ಮಾಡ್ಕೊಂಡು ನಾವು ಗ್ರಾಮಕ್ಕೆ ಬರೋದು 6 ಗಂಟೆ ಆಗ್ಬಿಡುತ್ತೆ. 6 ಗಂಟೆಯಿಂದ 12:30 1 ಗಂಟೆ ಮೆರವಣಿಗೆ ಇರುತ್ತೆ. ಮೆರವಣಿಗೆ ಆದ್ಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ಚಾಮನಹಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ಬಂದು ಅದನ್ನ ನೋಡಿ ಆನಂದ ಪಟ್ಟು. ಹೌದು ಸರ್, ಯಾಕೆಂದ್ರೆ ನಿಮ್ಮಂತ ಪುಟ್ಟ ಗ್ರಾಮಗಳು ಮಾಡುವಂತ ಒಂದು ಆ ಸ್ವಾಮಿಗೆ ಸೇವಾರ್ಥಗಳು ನಾಗಾಭರಣ ತೊಡಸ್ತಾರೆ ಅಂತಾರಲ್ಲ, ಅದು ಬಹಳ ವಿಶೇಷವಾಗಿರೋದು. ಇವತ್ತು ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಮಾಡುವಂತ ಕೆಲಸಗಳನ್ನ, ಪೂಜಾ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದೀರಾ ಅಂತಂದ್ರೆ ನಿಜವೂ ಪ್ರಶಂಸೆ. ಹೇಳಿ ಯಜಮಾನ್ರೆ. ಉಮೇಶ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಈ ಅವತ್ತು ವರ್ಷ ಮಾಡ್ಬೇಕಾದ್ರೆ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ 3 ಗಂಟೆಗೆ ಬೆಟ್ಟಕ್ಕೆ ಹೋಗ್ತೀವಿ. 3 ಗಂಟೆಗೆ ಹೋಗಿ ಬಂದು ಬೆಳಿಗ್ಗೆ ಸಂತರುಗಳು ಬರ್ತಾರೆ. 5 ಜನ ಅವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಾಗ ಕಲ್ಯಾಣಿ ಹತ್ರ, ಗ್ರಾಮದ ಕಲ್ಯಾಣಿ ಹತ್ರ ಆಯೋಜನೆ ಮಾಡಿದ್ವಿ. 3 ಗಂಟೆಗೆ ಬಂದ್ರೆ ಬೆಳಗಿನ ಜಾವ 6 ಗಂಟೆವರೆಗೂ ವಿಜೃಂಭಣೆಯಿಂದ ಅದಕ್ಕೆ ಏನ್ ಮಾಡ್ಬೇಕು ಅದು ಕಾರ್ಯಕ್ರಮ ನಡೀತದೆ. ಅಲ್ಲಿಂದ ನಾವು ಮೆರವಣಿಗೆ ಮಾಡ್ಕೊಂಡು ಕಲ್ಯಾಣಿಯಿಂದ ಮತ್ತೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಏನು ಮಾಡ್ತೀವಿ ನಾವು, ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತೀವಲ್ಲ ಅಲ್ಲಿ ಬಿಟ್ಕೊಂಡು ಅಲ್ಲಿಂದ ಇದು ಮಾಡ್ಕೊಂಡು ಮುಂದೆ ಗ್ರಾಮ ನಡೆಸ್ತೀವಿ. ಫುಲ್ಲು ಎಂಟೇರು ಚಾಮನಹಳ್ಳಿ ಗ್ರಾಮ ಮತ್ತು ಚಾಮನಹಳ್ಳಿ ಕೊಪ್ಪಳ ಗ್ರಾಮ ಎರಡು ಕಣ್ಗಳಿದ್ದಂಗೆ ನಾವು 2 ಗ್ರಾಮನೂ ಮೆರವಣಿಗೆ ಮಾಡಿ ಕಳೆದ ನಂತರ ಬಂದು ಅದಾದಮೇಲೆ ನಾವು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ರೆಡಿ ಮಾಡ್ತೀವಿ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಿಂದ ಇಡೀ ನರಸೀಪುರ ಮತ್ತು ಹೊನ್ನೂರು ಹೋಬಳಿ, ಮೈಸೂರು ಜಿಲ್ಲೆ ಎಲ್ಲೆಲ್ಲಿ ದೇವಸ್ಥಾನದ ಭಕ್ತರು ಇರ್ತಾರೆ, ಕೊಡಗಲರಂಗನಾಥ ಸ್ವಾಮಿ ಭಕ್ತರು, ಅವ್ರೆಲ್ಲರಿಗೂ ನಮ್ಮ ಬರಲಿ, ಇಲ್ಲಿಗೆ ಬಂದು ಪಾಲ್ಗೊಳ್ಳಿ ಅಂತೇಳಿ ನಾವು ಮನವಿ ಮಾಡ್ತೀವಿ. ತುಂಬ ಒಳ್ಳೆಯದು. ಥ್ಯಾಂಕ್ ಯು. ಎಸ್ ಸರ್. ಅವ್ರು ಹೇಳಿದ್ರೆ ನಾನೇನು ಮಾಡಲಿ. ಎಸ್ ವೀಕ್ಷಕ ನೋಡಿ, ಇಷ್ಟದವರೆಗೂ ಮಾತಾಡಿದ್ರು. ನಮ್ಮ ರೈತರು ಎಷ್ಟು ಧಾರಾಳ ಮನಸ್ಸು ಇರುತ್ತೆ ಅಂತಂದ್ರೆ, ಅವರ ಹೊಲದಲ್ಲಿ ಗದ್ದೆನಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ವರ್ಷಕ್ಕೊಂದು ಬೆಳೆ, 6 ತಿಂಗಳಿಗೊಂದು ಬೆಳೆ ತೆಗೆದ್ರು ಕೂಡ ಇವತ್ತು ದೈವಾರಾಧನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಆ ಪುಟ್ಟ ಗ್ರಾಮದಲ್ಲಿ ಇಡೀ ರಾಜ್ಯದ ಎಲ್ಲ ಗ್ರಾಮಗಳಲ್ಲೂ ಕೂಡ ದೈವಾರಾಧನೆ ಮಾಡೋದಲ್ಲಿ ಮೊದಲಿಗರು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಮಾತು ಹೇಳ್ತಾರೆ. ಈ ಪುಟ್ಟ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂದ್ರೆ, ಇಡೀ ರಾಜ್ಯನೇ ಬರಲಿ, ಇಡೀ ಜಿಲ್ಲೆನೇ ಬರಲಿ ಅನ್ನೋ ಒಂದು ಮನೋಭಾವನೆ ನೋಡಿ. ಯಾರೆಲ್ಲ ಶ್ರೀ ಒಡಗಲರಂಗನಾಥ ಸ್ವಾಮಿ ಆರಾಧಕರು ಮತ್ತೆ ಅವರ ಕುಟುಂಬಸ್ಥರು ಮನೆ
ಆರಾಧಕರು ಯಾರಿದ್ದಾರೆ ಎಲ್ಲರೂ ಕೂಡ ಬರಲಿ ಅಂತ ಆಹ್ವಾನ ನನ್ನ ಮೂಲಕ ಕೊಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಾನು ಕೂಡ ಮತ್ತೊಮ್ಮೆ ಇದನ್ನ ಮಧ್ಯಂತರದಲ್ಲಿ ಮತ್ತೊಮ್ಮೆ ತಮ್ಮ ರಾಜ್ಯದ ಜನತೆಗೆ ಮತ್ತೊಮ್ಮೆ ಜ್ಞಾಪಕ ಮಾಡುವಂತ ಕೆಲಸ ಕೂಡ ಮಾಡೋಣ. ಹಾಗಾಗಿ ಈ ಒಂದು ದೊಡ್ಡ ವೈರ್ಮುಡಿ ಅಂತಾನೆ ಅನ್ಬೋದು, ವೈರ್ಮುಡಿ ಉತ್ಸವ ಅಂತಾನೆ ಅನ್ಬೋದು. ಅಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅವ್ರಿಗೆಲ್ಲ ನಾವು ಸಾಥ್ ಕೊಡೋಣ ಅಂತ ಈ ಮೂಲಕ ಹೇಳ್ತೀನಿ. ನಮಸ್ಕಾರ.